ಆಟೋ ಚಾಲಕ. ನಾನು ಇವತ್ತು ಸಪ್ತಮಾತೆಯರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಗಾಡಿ ಘಾಟ್ ಸೆಕ್ಷನಲ್ಲಿ ಹತ್ತಲೇಬೇಡ ಅಂತ ಹೋಗ್ತಾ ಇದೆ. ತುಂಬ ಕಷ್ಟ ಕೊಟ್ಬಿಟ್ಟು ನಮ್ಮ ಗಾಡಿಗೆ ಫೈನಲಿ ಗಾಡಿ ದೇವಸ್ಥಾನದ ಹತ್ರ ಬಂದೇ ಬಿಡ್ತು. ದೇವಸ್ಥಾನ ಹತ್ರಕ್ಕೆ ಹೊರಟ್ಬಿಟ್ಟಿದ್ದೀವಿ ನಾವು. ಈಗ ಇಲ್ಲಿಂದ ವಿಡಿಯೋ ಸ್ಟಾಪ್ ಮಾಡ್ತೀನಿ. ತುಂಬ ಧನ್ಯವಾದಗಳು. ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್, ನಿಮ್ಮ ಆಟೋ ಚಾಲಕ. ನಾನಿವತ್ತು ನಿಮಗೆ ಒಂದು ಆಹ್ಲಾದಕರ ವಾತಾವರಣದಲ್ಲಿರೋ ಒಂದು ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಈ ದೇವಸ್ಥಾನ ಹೆಸರು ಬಂದು ಸಪ್ತಮಾತೆಯರ ದೇವಸ್ಥಾನ. ಇದು ಹೊಸಕೋಟೆ ತಾಲೂಕಲ್ಲಿರುತ್ತೆ. ಈ ಸಪ್ತಮಾತೆಯರ ದೇವಸ್ಥಾನ ಏನು ಅಂತಂದರೆ ವಿಶೇಷ, ಈ ಸಪ್ತಮಾತೆಯರು ಬೇರೆ ಉದ್ಭವ ಮೂರ್ತಿಗಳಾಗಿ ಸಿಕ್ಕಿರ್ತಾರೆ. ಸಿಕ್ಕಿರೋ ಈ ಉದ್ಭವ ಮೂರ್ತಿಗಳಲ್ಲಿ ಇಲ್ಲೇ ಒಂದು ದೇವಸ್ಥಾನ ಮಾಡಿರ್ತಾರೆ ಒಂದು ಬೆಟ್ಟದ ಮೇಲೆ. ಇಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಜೊತೆ ಬರೋಕ್ಕೆ ಒಂದು ತಂಪಾದ ವಾತಾವರಣ ಪ್ಲಸ್ ಆಹ್ಲಾದಕರ ವಾತಾವರಣ ಇಲ್ಲಿರುತ್ತೆ. ನಾವು ಯಾವಾಗಾದರೂ ವೀಕೆಂಡ್ಸ್ ಇದ್ದಾಗ ಮಕ್ಕಳ ಜೊತೆ ಖುಷಿಯಾಗಿ ಒಂದು ದಿವಸ ಕಳಿಯೋಕ್ಕೆ ಬರಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಬರ್ಬೋದು. ಇನ್ನೊಂದು ವಿಷಯ ಏನಂದರೆ, ಈ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡ್ರೆ ಖಂಡಿತ ಅವ್ರ ಕಷ್ಟಗಳು, ಅವ್ರ ನಷ್ಟಗಳು, ಅವ್ರ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ದೇವಸ್ಥಾನದ ಒಳಗಡೆ ವಿಶೇಷತೆ ಏನಿದೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ಪೂರ್ತಿ ವಿಳಾಸ ಇಲ್ಲೇ ಇದೆ. ನಾನು ವಿಳಾಸ ಹೇಳಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡಿ, ಇದು ಅರ್ಲೆ ಮಾಕ್ನಳ್ಳಿ ಅಂತೆ, ಜಡಿಗೆನಹಳ್ಳಿ ಹೋಬಳಿ, ಅಲ್ಲಿ ಹೊಸಕೋಟೆ ತಾಲೂಕಲ್ಲಿರುತ್ತೆ ದೇವಸ್ಥಾನ. ದೇವಸ್ಥಾನದಲ್ಲಿ ಮೇಲ್ಭಾಗದಲ್ಲಿರೋ ಮೂರ್ತಿಗಳು ನೋಡ್ಬೋದು, ಎಷ್ಟು ರಂಗಿನಲ್ಲಿ ಹೊಳಪ್ತಾ ಇದೆ. ತುಂಬ ಆಹ್ಲಾದಕರವಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನೊಂದು ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆದರೆ ಒಂದು ಲೈಕ್ ಹಾಕೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಫುಲ್ ಹ್ಯಾಪಿಯಾಗಿರ್ತೀನಿ. ಪ್ರತಿಯೊಬ್ಬರು ಕೇಳ್ತಾರಲ್ಲ ಸಬ್ಸ್ಕ್ರೈಬ್ ಅಂದರೆ ಏನು ಅಂತ. ಸಬ್ಸ್ಕ್ರೈಬ್ ಅಂತಂದರೆ ನಾನು ಮಾಡಿರೋ ಕೆಲಸ, ನಮ್ಮ ಕೆಲಸಕ್ಕೆ ನೀವು ಭಾಗಸ್ವಾಮ್ಯರಾಗಿ ಆಗಿದ್ದೀರಾ ಅಂತ ಅರ್ಥ. ಅಂದರೆ ನೀವು ನನ್ನ ಚಾನಲ್ಗೆ ಸೇರ್ಪಡೆ ಆಗಿದ್ದೀರಾ ಅಂತ ಅರ್ಥ. ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನಿಂದ ನನಗೆ ನನ್ನ ಚಾನಲಲ್ಲಿ ನಾನು ಮಾಡಿದ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ. ಅದೇ ನಮಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದು ನಾನು ಎಷ್ಟು ಕಷ್ಟಪಟ್ರೇನೋ, ಎಷ್ಟು ವೀಡಿಯೋಸ್ ಮಾಡಿದ್ರೇನೋ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಮಿಸ್ ಮಾಡ್ದಿರಾ ಒಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಕಾಯ್ತಾಯಿದ್ದೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನನ್ನ ಚಾನಲ್ ಬೆಳೆಯೋದಕ್ಕಾಗಿ ಸ್ವಲ್ಪ ಸಹಾಯ ಮಾಡಿ. ಯಾಕಂದರೆ ಈ ಥರ ದೇವಸ್ಥಾನದ ವೀಡಿಯೋ ಮಾಡೋರು ತುಂಬ ಕಡಿಮೆ ಇರ್ತಾರೆ. ಅದರಲ್ಲಿ ನಾನೊಬ್ಬ. ಅದು ಕನ್ನಡದಲ್ಲಿ ಮಾಡೋರು ಇನ್ನೂ ಕಮ್ಮಿ ಇದ್ದಾರೆ. ಅದರಲ್ಲಿ ನಾನೊಬ್ಬ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಖಂಡಿತ ಇರಲೇಬೇಕಾಗುತ್ತೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನಿಂದ ನನ್ನ ವಾಯ್ಸ್ ಪರ್ಫೆಕ್ಟಾಗಿ ಬರ್ತಾಯಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಮುಂದಿನ ಭಾಗದಲ್ಲಿ ನಾನು ದೇವಸ್ಥಾನದ ಗರ್ಭಗುಡಿ ಎಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು. ನೋಡಿ, ಇದೇ ಸಪ್ತಮಾತೆಯರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಬರೋಷ್ಟರಲ್ಲಿ ತಡ ಆಗ್ಬಿಡ್ತು. ತಡ ಆಗಿದ್ದ ಕಾರಣ ನಮಗೆ ಈ ದೇವಸ್ಥಾನದಲ್ಲಿ ಸಂಪೂರ್ಣ ವಿಡಿಯೋ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇರೋದರಲ್ಲಿ ನಾವು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾವು ಬರೋಷ್ಟರಲ್ಲಿ ತುಂಬ ತಡವಾಗಿದ್ದು ದೇವಸ್ಥಾನ ಬಾಗಿಲಾಕ್ಬಿಟ್ಟಿದ್ದಾರೆ. ಆದರೂ ನಮ್ಮ ಸಿಸ್ಟರ್ ಇಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ನೀವು ದೇವಸ್ಥಾನ ನೋಡ್ಬೋದು. ಸಪ್ತಮಾತೆಯರ ದೇವಸ್ಥಾನ ಒಳಗಡೆ ಇರೋರು ಇವರೇ ಸಪ್ತಮಾತೆಯರು. ಇವರು ಸಪ್ತಮಾತೆಯರ ದೇವಸ್ಥಾನದ ಬಗ್ಗೆ ಕೇಳೋಣ ಅಂದರೆ ನಮಗೆ ಗುರುಗಳು ಸಿಕ್ಕಲಿಲ್ಲ. ನಮ್ಮ ಗುರುಗಳು ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಈ ವಿಡಿಯೋ ಸಂಪೂರ್ಣ ಮಾಹಿತಿ ಮಾಡಿ ನಿಮಗೋಸ್ಕರ ಕಂಪ್ಲೀಟಾಗಿ ಕೊಡ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪ್ಲಸ್ ಫಸ್ಟ್ ಕಾಮೆಂಟಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಗೂಗಲ್ ಮ್ಯಾಪ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಒಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ.
ಈ ದೇವಸ್ಥಾನ ನಿಮಗೆ ಹೇಗೆ ಅನ್ನಿಸ್ತಾ ನನ್ನ ಖಂಡಿತ ಒಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರ ಕಾಮೆಂಟ್ಗೂ ಬೆಲೆ ಇರುತ್ತೆ, ರಿಪ್ಲೈನೂ ಕೊಡ್ತೀವಿ. ನೋಡಿ ಇಲ್ಲಿ ವಾತಾವರಣ ಎಷ್ಟು ಹಸಿರಾಗಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಈ ವಿಡಿಯೋಲ್ಲಿ ಮಕ್ಕಳ ಜೊತೆ ಬಂದರೆ ಮಾತ್ರ, ಫ್ಯಾಮ್ಲಿ ಜೊತೆ ಬಂದರೆ ಮಾತ್ರ ಆಟ ಆಡೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದೆ. ಪ್ಲಸ್ ಫ್ಯಾಮ್ಲಿ ಜೊತೆಗೆ ಬಂದಲ್ಲಿ ಒಂದು ದಿವಸ ತುಂಬ ಖುಷಿಯಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಆರಾಮಾಗಿ ನೋಡ್ಕೊಂಡು ಹೊರಡ್ಬೋದು. ನಾನು ಬರೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಗೆ ದೇವಸ್ಥಾನದಲ್ಲಿ ದರ್ಶನ ಏನೂ ಸಿಕ್ಕಿಲ್ಲ. ನಮಸ್ಕಾರ. ನಾನು ಇವಾಗ ಹೇಳಿದ್ನಲ್ಲ ಸಪ್ತಮಾತೆಯರ ದೇವಸ್ಥಾನ, ನಾವು ಇದು ಹಿಂಭಾಗದಲ್ಲಿದ್ವಿ. ಬನ್ನಿ, ಹಿಂಭಾಗದಲ್ಲಿ ಎಷ್ಟು ಆಹ್ಲಾದಕರ ವಾತಾವರಣ, ಎಷ್ಟು ದೊಡ್ಡದಾದ ಸ್ಪೇಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ, ನಿಮಗೆ ಆ ಸ್ಪೇಸ್ ಬಗ್ಗೆ ಆಗಲಿ, ಮಕ್ಕಳು ಆಟ ಆಡೋದಾಗಲಿ, ಇನ್ನೊಂದಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ತಪ್ಪದೇ ಖಂಡಿತ ನಿಮ್ಮ ಫ್ಯಾಮ್ಲಿ ಜೊತೆಗೆ ಯಾವುದೇ ರೀತಿ ಸಂಕೋಚ ಇಲ್ದಿರ ಈ ದೇವಸ್ಥಾನಕ್ಕೆ ಬರ್ಬೋದು. ಯಾಕಂದರೆ ಈ ಥರ ರೇರ್ ವ್ಯೂ ನಿಮ್ಗೆ ಎಲ್ಲಿ ಸಿಗೋಲ್ಲ. ಸಿಂಪಲಾಗಿ ಹೇಳಬೇಕು ಅಂದರೆ, ನಾವು ತಿರುಪತಿ ಬೆಟ್ಟ ಹತ್ತಿರ್ತೀವಲ್ಲ, ಸೇಮ್ ಅದೇ ಥರ ಆಹ್ಲಾದಕರ ವಾತಾವರಣ ಇಲ್ಲಿ ಉಂಟಾಗಿದೆ. ನಿಮಗೆ ಪ್ರೂಫವಾಗಿ ನಾನು ತೋರಿಸ್ತೀನಿ. ಅದನ್ನು ನೀವು ನೋಡಿ ಆ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಬನ್ನಿ ಹೋಗೋಣ. ನೋಡಿ, ದೇವಸ್ಥಾನದ ಮೇಲೆ ಒಳ್ಳೆ ಗಿಡ ಮರಗಳಿದೆ. ಪಕ್ಕದ ದೇವಸ್ಥಾನಕ್ಕೂ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗದಿರೋ ಕಾರಣ ನಾವು ಆ ದೇವಸ್ಥಾನದ್ದು ಯಾವುದೇ ವಿಡಿಯೋ ಮಾಡಿಲ್ಲ. ಹಾಗಾಗಿ ನೀವು ಈ ಕಡೆಯಿಂದ ಈ ದೇವಸ್ಥಾನದ ನಾನು ಹೇಳಿದ್ನೆಲ್ಲ ರೇರ್ ವ್ಯೂನ ನೀವು ನೋಡ್ಬೋದು. ಬನ್ನಿ, ಹಾಗೆ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ನಿಮಗೆ ನಾನು ಹೇಳಿದ್ರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ನೀವು ನೋಡ್ಬಿಟ್ಟು ನಮ್ಗೆ ಹೇಳ್ಬೋದು. ನಮಸ್ಕಾರ. ನೋಡಿ, ದೇವಸ್ಥಾನ ವಾತಾವರಣ ಎಷ್ಟು ದೊಡ್ಡದಾಗಿದೆ. ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ವೀಡಿಯೋ ಮಾಡೋಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ. ಹಾಗಾಗಿ ಆ ದೇವಸ್ಥಾನದ ವೀಡಿಯೋ ನಾವು ಮಾಡ್ತಾಯಿಲ್ಲ. ದೇವಸ್ಥಾನದ ಪ್ರದೇಶ ನಿಮ್ಗೆ ಮಾತ್ರ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ, ನಾವು ಫ್ಯಾಮ್ಲಿ ಜೊತೆಲಿ ಬಂದಾಗ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಇಲ್ಲಿರೋ ಒಂದು ವಿಶಾಲವಾದ ವಾತಾವರಣ ಪ್ಲಸ್ ನಮ್ಮ ಫಾರೆಸ್ಟು ಎಷ್ಟು ಆಹ್ಲಾದಕರವಾಗಿರೋದನ್ನು ನೀವು ನೋಡ್ಬೋದು. ಇಲ್ಲಿ ನೋಡ್ಬಿಟ್ಟು ನಿಮಗೆ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ದೇವಸ್ಥಾನದಲ್ಲಿ ನೀವು ಹರಕೆ ಹೊತ್ಕೊಳ್ಳಿ. ನಿಮ್ಗೆ ಈ ದೇವಸ್ಥಾನ ಹೇಗೆ ಅನ್ನಿಸ್ತು, ನಾನು ಹೇಳಿದ್ರಲ್ಲಿ ಏನಾದರೂ ನಿಮ್ಗೆ ಸುಳ್ಳು ಅನ್ನಿಸ್ತಾ, ನಿಮ್ಗೆ ಹೇಗೆ ಅನ್ನಿಸ್ತು ನಾನು ತಪ್ಪದಿರೋ ಒಂದು ವೀಡಿಯೋ ಮಾಡಿ, ತಪ್ಪದಿರೋ ಒಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರ ಕಾಮೆಂಟ್ಗೂ ನನ್ನ ವೀಡಿಯೋನಲ್ಲಿ ಮಾತ್ರ, ನನ್ನ ಚಾನಲಲ್ಲಿ ಮಾತ್ರ ಪ್ರತಿಯೊಬ್ಬರ ಕಾಮೆಂಟ್ಗೂ ರಿಪ್ಲೈ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಬೆಟ್ಟದ ಮೇಲೆ ಎಷ್ಟು ದೊಡ್ಡದಾದ ಪ್ಲೇಸ್ ಇದೆ. ಪಕ್ಕದಲ್ಲಿ ಫಾರೆಸ್ಟು. ಏನಂದರೆ ಮಕ್ಕಳನ್ನ ಕರ್ಕೊಂಬಂದಿರೋರು ಮಾತ್ರ ತುಂಬ ಹುಷಾರಾಗಿ ನೋಡ್ಕೋಬೇಕು. ಯಾಕಂದರೆ ಇಲ್ಲಿಂದ ನಮಗೆ ಎಂಡೆ ಇರೋದು. ನೋಡಿ, ಇಲ್ಲಿ ನೋಡ್ಬೋದು ನಾವು ಬೆಟ್ಟದ ಕೆಳಗಡೆ. ಹಾಗಾಗಿ ತುಂಬ ಡೇಂಜರಸ್ ಪ್ಲೇಸು. ಇದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಒಂದು ರೇರ್ ವ್ಯೂ ಅನ್ಬೋದು ಇದನ್ನು. ಈ ವ್ಯೂ ಎಲ್ರಿಗೂ ಸಿಗಲ್ಲ. ಸೊ ಈ ವ್ಯೂಸ್ಗೋಸ್ಕರ ಆಗಲಿ, ಈ ವಾತಾವರಣಕ್ಕೋಸ್ಕರ ಆಗಲಿ ಏನೇ ಸಂಕೋಚ ಇಲ್ದಿರ ಈ ದೇವಸ್ಥಾನಕ್ಕೆ ಬರ್ಬೋದು. ನಾನು ಹೇಳಿದ್ನಲ್ಲ, ಸಪ್ತಮಾತೆಯರ ದೇವಸ್ಥಾನ ಹಿಂಭಾಗದಲ್ಲಿರೋ ಜಾಗ ಇದು. ಜಾಗ ಅಂತೂ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಭಯಾನಕವಾಗಿ ಇದೆ. ಭಯಾನಕವಾಗಿ ಯಾಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಡ್ಬೋದು ಇಲ್ಲಿ ರೈಲಿಂಗ್ಸ್ ಇನ್ನೂ ಹಾಕಿಲ್ಲ, ಕಾಮಗಾರಿ ಪ್ರಗತಿಯಲ್ಲಿರೋದ ಕಾರಣ ಈ ಕಡೆ ತುಂಬ ದೊಡ್ಡದಾದ ಆಳ ಇದೆ. ಆಳ ಎಲ್ಲ ನೋಡ್ಕೋಬೇಕು. ನಾವು ನಮ್ಮ ಮಕ್ಕಳ ಜೊತೆಲಿ ಬಂದಾಗ ಈ ಆಳದ ಬಗ್ಗೆ ಆಗಲಿ, ಈ ದೇವಸ್ಥಾನ ಸುತ್ತು ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ನೀವು ಕೇಳಿಸ್ಕೋಬೋದು, ಇಲ್ಲಿ ನವಿಲು ಕೂಗ್ತಾ ಇದೆ, ಗಂಡು ನವಿಲು ಕೇಳಿಸ್ತಾ ಇದೆಯಲ್ಲ ನಿಮಗೆ, ನೋಡಿ ಕೂಗ್ತಾ ಇದೆ. ಅದು ಅಂದರೆ ನಾವು ಒಂದು ಫಾರೆಸ್ಟ್ ಏರಿಯಾಗೆ ಬಂದಿದ್ವಿ. ಆ ಫಾರೆಸ್ಟ್ ಏರಿಯಾನಲ್ಲಿ ಈ ಆಹ್ಲಾದಕರ ವಾತಾವರಣದಲ್ಲಿ ನವಿಲು ಕೂಗಾಟ ಎಷ್ಟು ರೋಮಾಂಚಕವಾಗಿ ಅನಿಸುತ್ತೆ ಅನ್ನೋದನ್ನು ನಾನು ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಸ್ವತಃ ಅದನ್ನು ನೀವೇ ಫೀಲ್ ಆಗಬೇಕು, ಆಸ್ವಾದಿಸಬೇಕು. ಹಾಗಾಗಿ ಖಂಡಿತ ಈ ದೇವಸ್ಥಾನಕ್ಕೆ ಬರ್ತೀರಲ್ಲ, ಬನ್ನಿ. ಧನ್ಯವಾದ. ನೋಡಿ, ಈ ವಾತಾವರಣಕ್ಕೆ ಅಲ್ಲೊಂದು ನವಿಲು ಕೂಗ್ತಾ ಇತ್ತು. ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಪಾಪ ಯಾರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೆ. ನಮಸ್ಕಾರ.
ನಾನು ಹೇಳಿದ್ನಲ್ಲ ತುಂಬ ಆಹ್ಲಾದಕರ ವಾತಾವರಣ ಅಂತ, ಅದೇ ಈ ವಾತಾವರಣ. ಈ ದೇವಸ್ಥಾನದ ಹಿಂದೆ ಆಹ್ಲಾದಕರ ವಾತಾವರಣದ ಜೊತೆಗೆ ಇಲ್ಲಿ ಭಯಾನಕವಾಗಿ ಇರೋ ಜಾಗನೂ ಇದೆ. ಯಾಕಂದರೆ ಇಲ್ಲಿ ರೈಲಿಂಗ್ಸ್ ಕೆಲಸ ಇನ್ನೂ ನಡೀತಾ ಇದೆ, ಅಂದರೆ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ, ಕೆಲಸ ಮುಗಿದಿಲ್ಲ. ಹಾಗಾಗಿ ಇಲ್ಲಿ ದೊಡ್ಡದಾದ ಹಳ್ಳ ಇರ್ತದೆ, ಸ್ವಲ್ಪ ನೋಡ್ಕೋಬೇಕು ಮಕ್ಕಳನ್ನ ಕರ್ಕೊಂಬಂದಿರೋರು. ಇದು ನನ್ನ ವಿನತಿಯಾಗಿರುತ್ತೆ. ಈ ವಿಡಿಯೋ ನೋಡಿರೋರು ಪ್ರತಿಯೊಬ್ಬರು ನಾನು ಹೇಳಿದ್ದೀನಿ ಅಂತ ಇಲ್ಲಿಗೆ ಬಂದು ಯಾವುದಾದ್ರೂ ಅಪಘಾತಕ್ಕೊಳಗಾದರೆ ಜಾಸ್ತಿ ತುಂಬ ನೊಂದ್ಕೊಳ್ಳೋನು ನಾನೇ ಆಗಿರ್ತೀನಿ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಲಿ, ಆಯಿತಾ? ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳಿ. ನಾಳೆ ದಿವಸ ಒಬ್ಬ ಯೂಟ್ಯೂಬರ್ ಬಂದ, ಒಂದು ವೀಡಿಯೋ ಮಾಡ್ದ, ಅವನ ವೀಡಿಯೋ ನೋಡಿಕೊಂಡು ನಾವು ಬಂದಮೇಲೆ ನಮ್ಗೆ ಈ ಥರ ಅಪಘಾತ ಆಯಿತು ಅನ್ನೋ ಕೆಟ್ಟ ಹೆಸರು ತರಬೇಡಿ. ದಯವಿಟ್ಟು ನಿಮ್ಮ ಮಕ್ಕಳ ಕಾಳಜಿ ನಿಮ್ಮ ಕೈನಲ್ಲಿರುತ್ತೆ. ತಪ್ಪದೇ ನಿಮ್ಮ ಮಕ್ಕಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಧನ್ಯವಾದಗಳು. ನಿಮ್ಮ ಮಂಜುನಾಥ್, ಸದಾ ನಿಮ್ಮ ಸೇವೆಯಲ್ಲಿ. ನೋಡಿ, ಇವರೇ ನಮ್ಮ ಕ್ಯಾಮ್ರಾಮ್ಯಾನು. ಬಿರಿ ಮಾಡಿರ್ತಾರೆ ವೀಡಿಯೋನ, ಆಗೊಮ್ಮೆ ಈಗೊಮ್ಮೆ ತಲೆಗಳೆಲ್ಲ ಎಗಸಿರ್ತಾರೆ, ಆ ಮೂಲೆಗೂ ಈ ಮೂಲೆಗೂ ಕಳಿಸಿರ್ತಾರೆ ನನ್ನನ್ನು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ನೋಡ್ಬೋದು. ಇಷ್ಟಿಗೂ ಇವರು ಈ ಕ್ಯಾಮ್ರಾಮ್ಯಾನ್ ಯಾರಂತ ಹೇಳಿಲ್ಲಲ್ಲ, ನಮ್ಮ ಅಕ್ಕವ್ರೆ. ಹೆಸರು ಶಾರದಾ ಅಂತ, ಅಪರ ಮೇಧಾವಿ. ಇಂಡಿಯಾನಲ್ಲಿ ನಂಬರ್ 1 ಮೇಧಾವಿಗಳ ಮೀಟಿಂಗ್ ಇಟ್ಟರೆ ಇವಳೇ ನಂಬರ್ 1 ಬರೋದು. ಯಾಕಂದರೆ ಇವಳ IQ ಆ ಮಟ್ಟಕ್ಕೆ ಇರ್ತದೆ. ಈ ವಿಡಿಯೋ ಎಲ್ಲ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ IQ ಯಾವ ಮಟ್ಟಕ್ಕಿದೆ ಇವಳದು ಅಂತ. ಸೊ ಇವಳ ಕೆಲಸಕ್ಕಾಗಿ ಒಂದು ಲೈಕ್ ಪ್ಲೀಸ್. ಸಾರಿ ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ. ಕ್ಯಾಮರಾ ಮ್ಯಾನ್ ಅಲ್ಲಂತೆ, ಕ್ಯಾಮರಾ ವುಮೆನ್ ಅಂತೆ ಈ ಅಮ್ಮ. ಏನೂ ಅನುಭವ ಇಲ್ಲ, ಆದ್ರೂ ನಾನು ಕ್ಯಾಮರಾ ವುಮೆನ್ ಅಂದ್ಕೊಂಡು ಅವ್ರಿಗವಳೆ ಒಂದು ಬಿರುದನ್ನು ಕೊಟ್ಕೊಂಡು ಸ್ವತಃ ಹಿಂಗೆ ನೋಡಿ ಜೈಕಾರ ಹಾಕ್ಕೊಂಡು ಅವಳಿಗವಳೆ ಎಲ್ಲ A to Z ತರಲೆ ಕೆಲಸಗಳೆಲ್ಲ ಮಾಡ್ಕೊಂಡಿರ್ತಾಳೆ. ಇವಳ ಕೆಲಸನೇ ಅದು. ನೋಡಿ, ನಾವು ಬಂದಿರೋ ಕೆಲಸ ಮುಗೀತು. ಈಗ ವಾಪಸ್ ಬೆಂಗಳೂರು ಹತ್ತ ನಮ್ಮ ಪಯಣ. ಯಾಕಂದರೆ ನಮ್ಮನೆ ಇರೋದು ಬೆಂಗಳೂರಲ್ಲಿ. ಸೊ ನಾವು ಬಂದಿರೋ ವ್ಲಾಗ್ಸ್ ಎಲ್ಲ ನೀಟಾಗಿ ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ವ್ಲಾಗ್ ಯಾವ ಥರ ಬಂತು, ಈ ವ್ಲಾಗ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದು ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅಭಿಪ್ರಾಯನ, ಅಮೂಲ್ಯವಾದ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಗೆ ಕಳಿಸ್ಬೋದು. ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಗೆ ನಾವು ಬೆಲೆ ಕೊಡ್ತೀವಿ. ಏನಾದರೂ ಸಣ್ಣ ಪುಟ್ಟ ತಿದ್ದುಪಡಿಗಳಿದ್ರೆ ಗಂಭೀರವಾಗಿ ತಗೊಂಡು ತಿದ್ಕೊತೀವಿ. ತುಂಬ ಧನ್ಯವಾದಗಳು ನಮ್ಮ ವಿಡಿಯೋನ ನೋಡಿದ್ದಕ್ಕೆ.